ಪ್ರಧಾನಿ ಮೋದಿಯವರು ನಿಮ್ಮ ಒಂದು ಟೀಮ್ ಬಗ್ಗೆ ಮಾತನಾಡಿದ್ರು, ಖುಷಿಯಿಂದ ಅದ್ರ ಬಗ್ಗೆ ಮಾತನಾಡಿ ಅವರು ಕೂಡ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಕಬ್ಬನ್ ಪಾರ್ಕಲ್ಲಿ ಸಂಸ್ಕೃತ ಒಂದು ಟೀಮ್ ಆಗಿದೆ. ಏನು ಟೀಮ್ ಹೆಸರೇನು? ಕಿಂಭೋ ಅಂತ. ಕಿಂಭೋ, ಕರೆಕ್ಟ್. ಸೊ ವೀಕ್ಷಕರೇ, ಪ್ರತಿ ಭಾನುವಾರ ಹೌದು ರಜಾ ದಿನ ನೀವೇನೋ ಒಂದು ಹೊಸದಾಗಿ ಏನೋ ಕಲಿಬೇಕು ಅಂತಿದ್ರೆ ಕಿಂಭೋ ತಂಡ ನಿಮಗೆ ಸಂಸ್ಕೃತ ಕಲಿಸ್ಕೊಡುತ್ತೆ. ಅದು ಕಬ್ಬನ್ ಪಾರ್ಕ್ನಲ್ಲಿ. ಅದರೇ ದೊಡ್ಡದೊಂದು ಗ್ರೂಪ್ ಆಗಿದೆ ಅಲ್ಲ, ಎವ್ರಿ ಸಂಡೇ. ಹೇಗೆ ಥಾಟ್ ಹೊಳಿತು ಅಂದರೆ, ಕಬ್ಬನ್ ಪಾರ್ಕಲ್ಲಿ ಯೂಶಲಿ ಫಿಟ್ನೆಸ್ಗೆ ಹೋಗ್ತಿರ್ತಾರೆ, ಬಟ್ ಬೇರೆ ಬೇರೆ ಟೇಸ್ಟ್ ಇರುವಂತಹ ಜನ ಅಥವಾ ಬೇರೆ ಬೇರೆ ರೀತಿಯ ಜನ ಬರ್ತಾ ಇರ್ತಾರೆ. ಯಾವಾಗ ಶುರು ಆಯಿತು, ಹೆಂಗೆ ಶುರು ಆಯ್ತು ಅದು? ಸೊ ನಾವು ರೈಡಿಗೆ ಹೋಗಿದ್ವಿ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲರೂ. ಸೊ ಅದು ಕೂಡ ಸಂಸ್ಕೃತ ರೈಡ್ ಅಂತಲೇ ಶುರು ಮಾಡಿದ್ವಿ ನಾವು. ಒಂದು ವೀಕೆಂಡ್ ರೈಡ್ ಹೋಗೋಣ. ಅದು ಹೆಂಗೆ, ಅದು ವೀಕೆಂಡ್ ರೈಡು ಸಂಸ್ಕೃತ ರೈಡ್ ಆಗೋದಕ್ಕೆ ಹೆಂಗೆ ಸಾಧ್ಯ ಅಂತ ನಾನು ರೈಡ್ಸ್ ಬಗ್ಗೆ ಕೇಳಿದ್ದೆ. ಎಸ್ಪೆಷಲಿ ಈ ರಾಯಲ್ ಎನ್ಫೀಲ್ಡ್ ಬೈಕ್ದು ನಾನು ಕೇಳಿದ್ದಿದ್ದು. ನಾನು ಹೋಗಿಲ್ಲ, ಬಿಕಾಸ್ ಐ ಡೋಂಟ್ ರೈಡ್ ಬೈಕ್. ನಾನೇನು ಕೇಳಿದ್ದೆ ಅಂತ ಹೇಳಿದ್ರೆ, ಬೈಕ್ ರೈಡರ್ಸ್ ಎಲ್ಲ ಒಂದು ಕಡೆ ಸೇರ್ಕೊಳ್ತಾರೆ, ಒಂದಷ್ಟು ಡೆಸ್ಟಿನೇಷನ್ ಹೋಗಿ ರೀಚ್ ಆಗಿ ವಾಪಸ್ ಬಂದು ಬ್ರೇಕ್ಫಾಸ್ಟ್ ಮಾಡಿ ಮನೆಗೆ ಹೋಗ್ತಾರೆ ಅಂತ. ಬಟ್ ಸಂಸ್ಕೃತ ಲ್ಯಾಂಗ್ವೇಜಿನ ರೈಡ್ ಹೆಂಗೆ ಶುರು ಆಯಿತು, ಏನದು? ಸೊ ಅಲ್ಲಿ ಸಂಸ್ಕೃತ ಏನಿರುತ್ತೆ? ಸೊ ಅದ್ರದ್ದು ಹೇಗೆ ನಡೆಯುತ್ತೆ ಅಂತ ಹೇಳೋದಾದ್ರೆ, ಫಸ್ಟು ಬಂದ ತಕ್ಷಣ ನಾವು ಪರಿಚಯ ಮಾಡ್ಕೊಳ್ತೀವಿ. ಮಮ ನಾಮ, ತವ ನಾಮ, ಈ ಥರದ್ದೆಲ್ಲ. ಬೇರೆ ಭಾಷೆ ಇಲ್ಲ? ಸ್ವಲ್ಪ ಇರುತ್ತೆ. ಬಟ್ ಅದು ನಾವು ಮಾತಾಡಿದಷ್ಟು ಅವ್ರು ಕೇಳಿದಾಗ ಅವ್ರಿಗೆ ಇನ್ನೊಂದಿಷ್ಟು ರಿಜಿಸ್ಟರ್ ಆಗುತ್ತೆ. ಓ, ಮಮ ಅಂದರೆ ನನ್ನ, ತವ ಅಂದರೆ ನಿನ್ನ, ಈ ರೀತಿ ರಿಜಿಸ್ಟರ್ ಆಗುತ್ತೆ ಅಂತ. ಸೊ ಮೋಸ್ಟ್ಲಿ ಇಟ್ ವಿಲ್ ಬಿ ಸಂಸ್ಕೃತ ಓನ್ಲಿ. ಸೊ ಮಧ್ಯದಲ್ಲಿ ಪದ ಗೊತ್ತಾಗಲಿಲ್ಲ ಅಂದರೆ, ಮಮ ವಾಟರ್ ಬಾಟಲ್ ದದಾತು, ವಾಟರ್ ಬಾಟ್ಲಿಗೆ ಪದ ಗೊತ್ತಿಲ್ಲ ಅವನಿಗೆ ಅಂದ ತಕ್ಷಣ ಇಟ್ ಈಸ್ ಓಕೆ ಟು ಯೂಸ್ ದಟ್ ವರ್ಡ್ ಅಂತ. ಬಟ್ ಮೋಸ್ಟ್ಲಿ ದೇ ಆರ್ ಗೆಟಿಂಗ್ ಟು ಲರ್ನ್ ದಟ್ ಲ್ಯಾಂಗ್ವೇಜ್. ಮಧ್ಯದಲ್ಲಿ ಒಂದು 4 ಪದ, 1-2 ಪದ ಬಳಸಬಹುದು. ಹೌದು. ಸೊ ಆ ರೀತಿ ಪರಿಚಯ ಮಾಡ್ಕೊಳ್ತೀವಿ. ಅದಾದ ನಂತರ ಕಾಫಿ ಸ್ಟಾಪಲ್ಲಿ ಇದ್ದಾಗ ನಾನು ಕಾಫಿ ಕುಡಿದೆ, ನಾನು ಟೀ ಕುಡಿದೆ, ನಾನು ಒಂದು ಇಡ್ಲಿ ತಿಂದೆ, ಈ ಥರದ್ದೆಲ್ಲ ಸೆಂಟೆನ್ಸ್ಗಳು. ಅಹಂ ಕಾಫಿ ಪೇಯಂ ಪೀತವಾನ್, ಅಹಂ ಚಾಯಂ ಪೀತವತಿ. ಭವಾಂತಿ ಅಂದರೆ ಪೀತವಾನ್ ಪೀತವತಿ ಅಂದರೆ ನಾನು ಕುಡಿದೆ. ಅಹಂ ಜಲಂ ಪೀತವಾನ್, ನಾನು ನೀರು ಕುಡಿದೆ. ಅಹಂ ಚಾಯಂ ಪೀತವಾನ್, ನಾನು ಟೀ ಕುಡಿದೆ. ಪೀತವತಿ ಅಂದರೆ ಅದು ಸ್ತ್ರೀಲಿಂಗ. ಪೀತವಾನ್ ಪೀತವತಿ. ಓಕೆ. ಸೊ ಈ ರೀತಿ ಸಿಂಪಲ್ ಸರಳ ವಾಕ್ಯಗಳೆಲ್ಲ. ಇಟ್ ಮೇ ಸೌಂಡ್ ಫನಿ, ಬಟ್ ಸ್ಟಿಲ್ ಕೇಳ್ತಿದ್ದೀನಿ. ವಾಟರ್ ಬಾಟ್ಲಿಗೆ ಏನಂತಾರೆ? ಕೂಪಿ. ಜಲಕೂಪಿ. ಜಲಕೂಪಿ. ವಾಟರ್ ಬಾಟಲ್, ಜಲಕೂಪಿ. ಓಕೆ, ನೀವು ಸಂಸ್ಕೃತ ಪದನ ಬಳಕೆ ಮಾಡ್ಕೋಬಹುದು ಅನ್ನೋದಾದ್ರೆ ಈ ಪಾಡ್ಕಾಸ್ಟ್ ಮುಗಿಯೋದ್ರೊಳಗೆ ನೀವು ಒಂದಷ್ಟು ನಿಮ್ಮ ಲೈಫ್ಗೆ ಅಳವಡಿಸ್ಕೋಬಹುದಾದ ಪದಗಳು ಗ್ಯಾರಂಟಿ ಸಿಗುತ್ತೆ. ವಾಟರ್ ಬಾಟಲ್ಗೆ ಜಲಕೂಪಿ. ಓಕೆ.